ಹರೇ ಶ್ರೀನಿವಾಸ. ಎಲ್ಲರಿಗೂ ನಮಸ್ಕಾರಗಳು. ಈ ಸುದಿನ ನಮ್ಮ ಸೌಂದರ್ಯ ಲಹರಿ ಭಜನಾ ಮಂಡಳಿಯ 22ನೇ ವಾರ್ಷಿಕೋತ್ಸವ. ಆ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಹರಿದಾಸ ಜಯಂಕಾರ. ನಮ್ಮ ಶ್ರೀನಿವಾಸ ವೃಂದದ ವತಿಯಿಂದ ನಾವು ಪ್ರಸ್ತುತಪಡಿಸುತ್ತಿರುವ ದಾಸವರೇಣ್ಯರು ಶ್ರೀ ಗುರು ರಾಘವೇಂದ್ರ ರಾಯರು. ರಾ ಎಂದರೆ ರಾಶಿ ದೋಷಗಳನ್ನೆಲ್ಲ ದಹಿಸುವ, ಘ ಎಂದರೆ ಘನಜ್ಞಾನ ಬಕುತಿಯನ್ನೀವ, ವೇಂ ಎಂದರೆ ವೇಗದಿ ಜನನ ಮರಣ ದೂರ ಮಾಡುವ, ದ್ರ ಎನ್ನೆ ದ್ರವಿಣಾರ್ಥ ಶ್ರುತಿಪಾದ್ಯನ ಕಾಂಬ. ಗುರುರಾಯರು ಶ್ರೀ ಮೂಲರಾಮನ ಪರಮ ಭಕ್ತರು. ಶ್ರೀರಾಮಚಂದ್ರನ ಪೂಜೆಯಲ್ಲಿ ನಾವೆಲ್ಲರೂ ಮುಂದಾಗೋಣವೇ? ಜೈ ಶ್ರೀರಾಮ್. ಶ್ರೀಮನ್ ಮೂಲರಾಮೋ ವಿಜಯತೆ ಶಾಲಿಗ್ರಾಮನಂಬುಜಾಕ್ಷಸ ಮೂರ್ತಿಂ ಮಂತ್ರಾಭೋಬಿಂ ರಾಘವೇಂದ್ರೋಭಿಷಿಚ್ಯ ನರ್ವೈ ಪುಷ್ಪರಾತ ನಿಷ್ಠಾತಿರಮೈ ರತ್ನೈರರ್ಗೈ ರಾಮಚಂದ್ರಸ್ಯ ಪೂಜಾಂ ರತ್ನೈರರ್ಗೈ ರಾಮಚಂದ್ರಸ್ಯ ಪೂಜಾಂ ರಾಮಚಂದ್ರಸ್ಯ ಪೂಜಾಂ. ರಾಯೆಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕವಾಟವಾಗಿ ಕಾಯುವ ಮಂತ್ರ. ಶ್ರೀರಾಮ ಜಯ ರಾಮ, ರಮಣೀಯ ನಾಮ ರಘುರಾಮ. ಶ್ರೀರಾಮ ಶ್ರೀರಾಮ ಜಯ ರಾಮ, ಜಯ ರಾಮ, ರಮಣೀಯ ನಾಮ ರಘುರಾಮ, ರಮಣೀಯ ನಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಣ ಶ್ರೀರಾಮ, ಆಶ್ರಿತ ವತ್ಸಲ ಶ್ರೀರಾಮ, ದೀನ ದಯಾಳೋ ಶ್ರೀರಾಮ, ಹರಿ ಸರ್ವೋತ್ತಮ ಶ್ರೀರಾಮ, ದಶಮುಖ ಮರ್ಧನ ದಶರಥ ರಾಮ, ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಜಾನಕಿ ಮನೋಹರ ಜ್ಞಾನದಾತ ಕರುಣಾಸಾಗರ ಕೋದಂಡ ರಾಮ. ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಜನ ಶ್ರೀಮಂದಾರನೇ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ, ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು. ರಾಮ 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 ರಾಮ. ರಾಮಚಂದ್ರ
ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे नमतां कामधेनुवे नमतां ಕಾಮಧೇನುವೆ. ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೇಯ ಶರಣು ಶರಣು ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೇಯ ಶರಣು ಮಾರುತ ಮತ ಶರಧಿ ಅತ್ರಿತನಯ ಧರಣಿ ವಿಬುಧ ಜನಪ್ರಿಯ ಶರಣು ಶರಣು ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೇಯ ಶರಣು ಮಾರುತ ಮತ ಶಾರಧಿ ಅತ್ರಿತನಯ ಧರಣಿ ವಿಬುಧ ಜನಪ್ರಿಯ ಶರಣು ಶರಣು ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೇಯ ಶರಣು ಶರಣು ಕವಿಗೇಯ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ. ಅನಾದಿ ಕಾಲದಿ ಎನಗೆ ಶ್ರೀ ಹರಿತಾನು ನಾನಾ ದೇಹ ದೇಶ ಕಾಲದಲ್ಲಿ ಅನಾದಿ ಕಾಲದಿ ಎನಗೆ ಶ್ರೀ ಹರಿತಾನು ನಾನಾ ದೇಹ ದೇಶ ಕಾಲದಲ್ಲಿ ತಾನೇ ಇಚ್ಛಿಸಿ ಮಾಡಿದ ಮರ್ಯಾದೆಯು ನಾನರಿತವನಲ್ಲ ಗುರುವೇ ಏನೇನು ವಿಘ್ನಗಳುಂಟು ಪರಿಹರಿಸಿ ನೀನೇ ಪಾಲಿಸಬೇಕು ಕರುಣಿ ಶರಣು ಶರಣು ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೇಯ ಶರಣು ಶರಣು ಕವಿಗೇಯ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ. ಜನದಂತೆ ಕರ್ಮಾದಿ ಕರ್ಮ ನಿರಸ್ತವಾದುದು ಅವಲರಿಗೆ ಗ್ರಸ್ತವಾಗಿದೆ ಮನ ವಿಷಯದಿ ಮೊದಲಿಂದು ದುಸ್ತರವನಿಗೆ ಗೆಳಲೋಷವೇ ವಿಸ್ತಾರ ಮಹಿಮನಿ ನೊಲಿದು ಕರುಣಿಸಲು ದುಸ್ತರವೆಲ್ಲ ಸುಲಭವೋ ಹಸ್ತಿವರದ ನಂಘ್ರಿಯಲಿ ಭಕ್ತಿಯನಿತ್ತು ಸ್ವಸ್ಥ ಚಿತ್ತನ ಮಾಡೋ ಕರುಣಿ ಶರಣು ಶರಣು ರಾಘವೇಂದ್ರ ಗುರು
ಶರಣು ಶರಣು ಕವಿಗೆಯ ಶರಣು ಶರಣು ಕವಿಗೆಯ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ ಶರಣು ಶರಣು ರಾಘವೇಂದ್ರ. ಹರೇ ಶ್ರೀನಿವಾಸ. ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರರು ಬೃಂದಾವನಸ್ಥರಾಗಿ 352 ವರ್ಷಗಳೇ ಕಳೆದಿವೆ. ಆದರೆ ರಾಯರು ಇಂದಿಗೂ ಜೀವಂತವಾಗಿರುವುದಕ್ಕೆ ಇತ್ತೀಚೆಗೆ ಚಿತ್ರದುರ್ಗ ರಾಯರ ಮಠದಲ್ಲಿ ನಡೆದ ಪವಾಡವೇ ಸಾಕ್ಷಿಯಾಗಿದೆ. ಅಂಗವಿಕಲ ಯುವತಿ ತೇಜಸ್ವಿನಿ ಬೆಂಗಳೂರಿನ ನಿವಾಸಿ. ಕುಟುಂಬದವರೆಲ್ಲರೂ ಶ್ರೀ ಗುರುರಾಯರ ಪರಮ ಭಕ್ತರು. ಮಂತ್ರಾಲಯಕ್ಕೆ ಗುರುಗಳ ಸೇವೆಗೆಂದು ಹೋದಾಗ ಶೀಘ್ರದಲ್ಲೇ ಶುಭವಾಗುವುದೆಂದು ಗುರುಗಳು ಆಶೀರ್ವದಿಸಿದ್ದರಂತೆ. ಚಿತ್ರದುರ್ಗದ ರಾಯರ ಮಠಕ್ಕೆ ವೀಲ್ ಚೇರ್ನಲ್ಲಿ ಬಂದ ತೇಜಸ್ವಿನಿಯವರು ಒಂದು ಪ್ರದಕ್ಷಿಣೆಯ ನಂತರ ತಾವೇ ಎದ್ದು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿದರಂತೆ. ಇದಲ್ಲವೇ ರಾಯರ ಮಹಿಮೆ. ಆದ್ದರಿಂದಲೇ ಅವರು ಭಕ್ತರ ಪಾಲಿನ ಕಲ್ಪವೃಕ್ಷ, ಕಾಮಧೇನು. ಕಲ್ಪತರುವೆ ತ್ರಿಕಾಲಜ್ಞ ವರಯೋಗಿ ಅನಘನ್ನಿ ಸಂಗ ದುರಿತ ಅಕಾಲ ಮೃತ್ಯುವಿನ ಗಂಟಲಗಾಣ ಪರಮಹಂಸರ ಕುಲ ತಿಲಕ ಮರುತಾಂತರ್ಗತ ಗುರು ಗೋಪಾಲ ವಿಠಲನ್ನ ಸರ್ವಸ್ಥಾನದಿ ಸಮದರ್ಶಿ ಕರವ ಮುಗಿದು ಭಿನ್ನಯಿಸುವೆ ಲಾಲಿಸಿ ವೇಗದಿ ಪೊರೆವ ಭಾರ ನಿನ್ನದು ಕರುಣಿ ಶರಣು ಶರಣು ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೆಯ ಶರಣು ಶರಣು ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೆಯ ಶರಣು ಮಾರುತ ಮತ ಶರದಿ ಅತಿ ತನಯ ಧರಣಿ ವಿಬುಧ ಜನಪ್ರಿಯ ಶರಣು ಶರಣು ರಾಘವೇಂದ್ರ ಗುರುರಾಯ ಶರಣು ಶರಣು ಕವಿಗೆಯ ಶರಣು ಶರಣು ಕವಿಗೆಯ ಶರಣು ಶರಣು ರಾಘವೇಂದ್ರ 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 ಶರಣು ಶರಣು ರಾಘವೇಂದ್ರ. ಮಂತ್ರಾಲಯದ ಮಂತ್ರಾಕ್ಷತೆಯ ಮಹಿಮೆ. ಶ್ರೀಮಠದ ಪರಂಪರೆಯಲ್ಲಿ ಮಂತ್ರಾಕ್ಷತೆಗೆ ವಿಶೇಷ ಮಹತ್ವವಿದೆ. ಮೂಲರಾಮರಿಗೆ ಸಮರ್ಪಿಸಲಾಗುವ ಮಂತ್ರಾಕ್ಷತೆಯನ್ನು ರಾಯರ ವೃಂದಾವನಕ್ಕೂ ಅರ್ಪಿಸಲಾಗುವುದು. ಆದರೆ ರಾಯರ ಪಾದಕ್ಕೆ ಹೊಸ ಮಂತ್ರಾಕ್ಷತೆಯನ್ನು ಸಮರ್ಪಿಸಲಾಗುತ್ತದೆ. ನಂತರ ಎರಡನ್ನೂ ಬೆರೆಸಿ ಭಕ್ತರಿಗೆ ಮಂತ್ರಾಕ್ಷತೆಯನ್ನು ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ಪ್ರತಿನಿತ್ಯ ಪೀಠದಲ್ಲಿ ಕೂರುವ ಶ್ರೀಗಳು ಮಂತ್ರಾಕ್ಷತೆಯನ್ನು ವೇದ ಮಂತ್ರಗಳಿಂದ ಸಂಸ್ಕಾರ ಮಾಡಿ ಮಂಗಳಾರತಿಯ ಬಳಿಕ ಮೊದಲು ಅದನ್ನು ಶಿರಸ್ಸಿನಲ್ಲಿ ದಾನವಾಗಿ ಸ್ವೀಕರಿಸಿ ನಂತರ ಭಕ್ತರಿಗೆ ನೀಡುತ್ತಾರೆ. ತಲತಲಾಂತರಗಳಿಂದ ಈ ಪಾತ್ರೆ ಶ್ರೀಮಠದಲ್ಲಿದೆ. ಗುರುರಾಯರಿಗಿಂತಲೂ ಹಿಂದಿನಿಂದಲೂ ಉಳಿದುಕೊಂಡು ಬಂದಿರುವ ಪಾತ್ರೆ ಇದು. ಕೋಟಿ ಕೋಟಿ ಭಕ್ತರಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದರೂ ಆ ಪಾತ್ರೆಯನ್ನು ಖಾಲಿ ಮಾಡುವುದಿಲ್ಲ.
ಸ್ವಲ್ಪ ಇದ್ದಾಗಲೇ ಮತ್ತೆ ಮಂತ್ರಾಕ್ಷತೆಯನ್ನು ಬೆರೆಸಲಾಗುವುದು. ಆದ್ದರಿಂದಲೇ ಇದನ್ನು ಗುರುರಾಯರ ಅಕ್ಷಯ ಪಾತ್ರೆ ಎನ್ನಲಾಗುತ್ತದೆ. ಈ ಪಾತ್ರೆಯನ್ನು ಅಂದು ಇಂದು ಎಂದೂ ಕೂಡ ಶುದ್ಧೀಕರಿಸುವುದಿಲ್ಲ. ಕಾರಣ ಗುರುರಾಘವೇಂದ್ರರ ಅಮೃತ ಹಸ್ತದ ಸ್ಪರ್ಶ ಅದಕ್ಕಾಗಿದೆ. ರಾಯರ ನಂತರದ ಎಲ್ಲಾ ಪೀಠಾಧಿಪತಿಗಳು ಅದನ್ನು ಸ್ಪರ್ಶಿಸಿದ್ದಾರೆ. ಹೀಗಾಗಿಯೇ ಭಕ್ತರಿಗೆ ಮಂತ್ರಾಕ್ಷತೆ ವಿಶಿಷ್ಟವಾದ ಅನುಭೂತಿಯನ್ನು ನೀಡುತ್ತದೆ. ರಾಯರ ಆರಾಧನೆಯ ಸಂದರ್ಭದಲ್ಲಿ 50 ಕ್ವಿಂಟಾಲ್ಗೂ ಮಿಗಿಲಾಗಿ ಮಂತ್ರಾಕ್ಷತೆಯ ವಿನಿಯೋಗವಾಗುತ್ತದೆ ಎಂದರೆ ಇದರ ಮಹಿಮೆ, ಶಕ್ತಿ, ನಂಬಿಕೆಯನ್ನು ನೀವು ತಿಳಿಯಬಹುದು. ಶ್ರೀ ಗುರು ಸಾರ್ವಭೌಮರು ಮನುಕುಲದ ಮನಮೀಟುವ ಮಂತ್ರಾಲಯದ ಮಾಂತ್ರಿಕರಾಗಿದ್ದಾರೆ.